ಇರಾನ್ ಯಾವುದೇ ಭಯೋತ್ಪಾದಕ ಸಂಘಟನೆಗಳಿಗೆ ಆರ್ಥಿಕವಾಗಿ ಆಗಲಿ ವೆಪನ್ಸ್ ಆಗಲಿ ಕೊಡಂಗಿಲ್ಲ, ದುಡ್ಡನ್ನಾಗಲಿ ವೆಪನ್ಸ್ ಆಗಲಿ ಕೊಡಂಗಿಲ್ಲ ಅನ್ನೋದು ಕಂಡೀಷನ್ ಇರ್ತಿತ್ತು. ಅದು ಮೋಸ್ಟ್ಲಿ ಹಂಗೆ ಉಳ್ಕೊಳ್ಳುತ್ತೆ. ಲೆಬನಾನ್ನಲ್ಲಿ ಕೂತ್ಕೊಂಡು ಇಸ್ರೇಲ್ ಮೇಲೆ ಹಿಜ್ಬುಲ್ಲಾದವ್ರು ಏನು ದಾಳಿ ಮಾಡ್ತಾರಲ್ಲ, ಭಯೋತ್ಪಾದಕ ಸಂಘಟನೆ ಹೆಜ್ಬುಲ್ಲಾ, ಅದನ್ನು ಸಾಕ್ತಾ ಇರೋದೇ ಇರಾನ್. ಯಮನ್ನಲ್ಲಿ ಕೂತ್ಕೊಂಡು ಹೌತಿಗಳು ಇಸ್ರೇಲ್ ಮೇಲೆ ದಾಳಿ ಮಾಡ್ತಾರೆ, ಹೌತಿಗಳನ್ನು ಸಾಕ್ತಾ ಇರೋದು ಇರಾನೇ. ಇನ್ನೊಂದು ಕಡೆ ಗಾಜಾಯಿಂದ, ವೆಸ್ಟ್ ಬ್ಯಾಂಕಿಂದ ಹಮಾಸ್ ಭಯೋತ್ಪಾದಕ ಸಂಘಟನೆ ಇಸ್ರೇಲ್ ಮೇಲೆ ದಾಳಿ ನಡೆಸುತ್ತೆ. ಅದಕ್ಕೂ ವೆಪನ್ಸ್ ಬರೋದು ಇರಾನ್ನಿಂದಾನೆ, ಜಾಸ್ತಿ ವೆಪನ್ ಬರೋದು ಅದಕ್ಕೂ ಇರಾನ್ನಿಂದಾನೆ. ಅದನ್ನು ನಿಲ್ಲಿಸುವ ವಿಷಯ ಬಹುಶಃ ಈ ಅಗ್ರಿಮೆಂಟ್ನಲ್ಲಿ ಬರೋದೇ ಇಲ್ಲವೇನು, ಆಮೇಲೆ ಚರ್ಚೆ ಮಾಡೋಣ ಅಂತಾರೋ ಏನು. ಭವಿಷ್ಯದಲ್ಲಿ ಇರಾನ್ ಮೇಲೆ ಅಮೇರಿಕ ಇಸ್ರೇಲ್ ದಾಳಿ ಮಾಡಲ್ಲ ಅನ್ನೋದರ ಬಗ್ಗೆ ಗ್ಯಾರಂಟಿ ಕೊಡಬೇಕಂತೆ. $300 ಬಿಲಿಯನ್ ಪರಿಹಾರ ಅಮೇರಿಕ ಕೊಡೋದು, ಇರಾನಿನ ಮೇಲಿರುವಂಥ ಎಲ್ಲ ಆರ್ಥಿಕ ದಿಗ್ಬಂಧನಗಳನ್ನು ತೆಗೆದುಹಾಕುವಂಥದ್ದು. ನೋಡಿ, ಯುದ್ಧ ಮಾಡಿ ಒಂದು ರೀತಿಯಲ್ಲಿ, ಅಂದರೆ ಈ ಎಲ್ಲ ಕಂಡೀಷನ್ಗಳಿಗೆ ಸೈನ್ ಆದರೆ, ಈ ಯುದ್ಧ ಮಾಡಿ ಅಮೇರಿಕ ಇರಾನಿಗೆ ಉಪಕಾರ ಮಾಡ್ದಂಗಾಯಿತು ಅಲ್ವೇ. ಅಯಾತುಲ್ಲಾ ಅಲಿ ಖಮೇನಿ ಅನ್ನುವಂಥ 87 ವರ್ಷದ ವಯೋವೃದ್ಧ ಆಳ್ತಾ ಇದ್ರು ಆ ದೇಶವನ್ನು. ಒಂದೇ ಹೊಡೆತಕ್ಕೆ ಇವ್ರು ಮುಗಿಸ್ಬಿಟ್ರ. ಆ ವಯೋವೃದ್ಧ ಮತ್ತು ಅವರ ಟೀಮು ಒಂದು ಮೈಂಡ್ಸೆಟ್ಟಿನ ಹೆಚ್ಚು ಕಡಿಮೆ ವಯಸ್ಸಾಗಿದ್ದ ಟೀಮ್ ಇತ್ತಪ್ಪ, ಒಂದೇ ಹೊಡೆತಕ್ಕೆ ಮುಗಿಸಿದ್ರು ಇವರು. ಮುಜ್ತಬಾ ಅಲಿ ಖಮೇನಿ ಈಗ ನೆಕ್ಸ್ಟ್ ಸುಪ್ರೀಂ ಲೀಡರು, ಯಂಗ್ ಬ್ಲಡ್ಡು. ಹೆಲ್ತ್ ಹೆಂಗಿದೆಯೋ ಗೊತ್ತಿಲ್ಲ ದಾಳಿಯ ನಂತರ, ಬಟ್ ಯಂಗ್ ಬ್ಲಡ್ಡು, ಹೊಸ ಟೀಮು ಮಾಡಿಕೊಟ್ರು. ದೇಶ ವಿದೇಶಗಳಲ್ಲಿ ವ್ಯಾಪಾರ ಮಾಡೋದಕ್ಕೆ ನಿಬಂಧನೆಗಳ ತೆರುವಂತೆ, ಹಿಂದೆ ಯಾವತ್ತೋ ಸ್ಟ್ರಕ್ ಆಗಿದ್ದು $24 ಬಿಲಿಯನ್ ವಾಪಸ್ ಕೊಟ್ಟುಬಿಡೋದಂತೆ, ದೇಶದ ಪುನರ್ನಿರ್ಮಾಣಕ್ಕೆ $300 ಬಿಲಿಯನ್ ಕೊಡೋದಂತೆ. ಅಂದರೆ ಅಮೇರಿಕಾ ಇರಾನಿನ ಟರ್ಮ್ಗಳ ಮೇಲೆ, ಇರಾನಿನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮೇಲೆ ಇದನ್ನು ಸೈನ್ ಹಾಕುತ್ತಾ ಅನ್ನುವುದೇ ಅತಿ ದೊಡ್ಡ ಕುತೂಹಲ ಇರೋದೀಗ. ಡ್ರಾಫ್ಟ್ ರೆಡಿ ಆಗಿಬಿಟ್ಟಿದೆ, ಯಾವ ಕಾಪಿಗೆ ಸೈನ್ ಆಗಬೇಕಲ್ಲ, ಕಾಪಿ ರೆಡಿ ಆಗಿಬಿಟ್ಟಿದೆ. ಅದರಲ್ಲಿ ಏನಿದೆ ಅನ್ನೋದು ಜಗತ್ತಿಗೆ ಗೊತ್ತಾಗಬೇಕು. ಡೊನಾಲ್ಡ್ ಟ್ರಂಪ್ ಮಾಡಿದ ಹುಚ್ಚಾಟಗಳು, ದಡ್ಡತನಗಳು. ಹೆಂಗೋ ಒಂದು ಯುದ್ಧ ನಿಂತು ಹಾರ್ಮುಜ್ ಜಲಸಂಧಿ ಓಪನ್ ಆಗಿ, ತೈಲ ಸರಬರಾಜು ನಾರ್ಮಲೈಸ್ ಆಗಿ, ಈಗ ಆಲ್ರೆಡಿ ಯುದ್ಧ ನಿಲ್ಲುತ್ತೆ ಅನ್ನುವ ಸುದ್ದಿಗೆ ಕ್ರೂಡ್ ಆಯಿಲ್ ಪ್ರೈಸ್ ಕೆಳಗಿಳಿದಿದೆ. ಯುದ್ಧ ನಿಲ್ಲುತ್ತೆ ಅನ್ನುವ ಸುದ್ದಿಗೆ ಅದು ಇನ್ನಷ್ಟು ಕೆಳಗಿಳಿದು ಜಗತ್ತಿನಾದ್ಯಂತ ಶೇರ್ ಮಾರ್ಕೆಟ್ಗಳಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಅದು ಸ್ಟೆಬಲೈಸ್ ಆಗಬಹುದು.